ಝೆನ್ಸಿ ಹಾಗೂ ಝೆನ್ ಆಲ್ಫಾ ಈ ಒಂದು ಪೀಳಿಗೆಯವರ ಜೊತೆಗೆ ಆರ್ಎಸ್ಎಸ್ ಸಂವಾದವನ್ನ ನಡೆಸಿದೆ. ಝೆನ್ಸಿ ಹಾಗೂ ಝೆನ್ ಆಲ್ಫಾ ಜೊತೆ ಆರ್ಎಸ್ಎಸ್ ಸಂವಾದ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಂವಾದ. ನೇತಾ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ಕಾರ್ಯಕ್ರಮ. 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮ. ಮಹಾರಾಷ್ಟ್ರದ ಮುಂಬೈನ ನೇತಾ ಮುಖೇಶ್ ಅಂಬಾನಿ ಸೆಂಟರ್ ಸಂವಾದಕ್ಕೆ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭಾಗಿ ಸಾಧ್ಯತೆ. 100 ನಗರಗಳ 15ರಿಂದ 19 ವರ್ಷದ ಒಳಗಿನ ಯುವಕರು ಭಾಗಿ. ಭಾರತದ ಅಂತಾರಾಷ್ಟ್ರೀಯ ಏಕೀಕರಣ ರಾಷ್ಟ್ರಗಳ ಚಳವಳಿ. ಝೆನ್ಸಿ ಮತ್ತು ಝೆನ್ ಆಲ್ಫಾ ಜೊತೆಗೆ ಆರ್ಎಸ್ಎಸ್ ಸಂವಾದವನ್ನ ಮಾಡಲಿಕ್ಕೆ ಮುಂದಾಗಿದೆ. ಇನ್ನೇನು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಾಧ್ಯತೆಗಳಿದ್ದಾವೆ. ಆರ್ಎಸ್ಎಸ್ ಝೆನ್ಸಿ ಜೊತೆಗೆ ಒಳ್ಳೆ ಕಾನ್ವರ್ಸೇಷನ್ ಇಟ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಕೂಡ ಮಾತನಾಡಲಿಕ್ಕೆ ರೆಡಿ ಆಗಿದ್ದಾರೆ. ನೇತಾ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದ್ದು 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅಂದರೆ ಅವರ ಥಿಂಕ್ ಯಾವ ರೀತಿಯಾಗಿರುತ್ತೆ, ಅವರು ಹೇಗೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಅವರ ಶಾರ್ಟ್ ಟೆಂಪರ್ ಏನಾಗಿರುತ್ತೆ, ಹಾಗೆ ಅವರಿಗೆ ಏನು ತೊಂದರೆ ಆಗ್ತಾ ಇದೆ, ಇದೆಲ್ಲವನ್ನೂ ಕೂಡ ಆರ್ಎಸ್ಎಸ್ ಕೇಳಲಿದೆ. 2,000ಕ್ಕೂ ಹೆಚ್ಚಿನ ಜನ ಝೆನ್ಸಿ ಹಾಗೂ ಝೆನ್ ಆಲ್ಫಾ ಅವರು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ.